ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಮನೆಯಲ್ಲಿ ದೋಸೆ ಹಿಟ್ಟಿಲ್ದಿದ್ದಾಗ ಕೇವಲ 5 ನಿಮಿಷದಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿಯಾಗೋಗುತ್ತೆ. ಅಕ್ಕಿ ಬೇಳೆ ಅವಶ್ಯಕತೆ ಇಲ್ಲ, ತುಂಬಾ ಜಾಸ್ತಿ ಕೆಲಸ ಕೂಡ ಇಲ್ಲ. 2 ಪದಾರ್ಥಗಳು. ಒಂದು ಸಲ ಈ ರೀತಿಯಾಗಿ ಈ ದೋಸೆನೊಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ, ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ, ನೀರನ್ನ ಸೇರಿಸ್ಕೊಂಡು ಹಗುರವಾಗಿ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಕೈ ಆಡಿಸ್ಕೊಂಡ್ಮೇಲೆ 1 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಯಾಕಂದರೆ ರವೆ ಮತ್ತು ಅವಲಕ್ಕಿ ಕೆಳಗೆ ನಿಲ್ಲುತ್ತೆ, ಮೇಲ್ಗಡೆ ನೀರು ನಿಲ್ಲುತ್ತೆ. ಆವಾಗ ತೆಗಿಲಿಕ್ಕೆ ಸುಲಭ ಆಗುತ್ತೆ. ತೊಳೆದಿರೋ ನೀರನ್ನ ತೆಗೆದಿದ್ದೀನಿ. ಹುಳಿ ಮೊಸರು ಅಥವಾ ಹುಳಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅರ್ಧದಿಂದ 3/4 ಗ್ಲಾಸಷ್ಟು ಮೊಸರನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸಮಯ ಇದ್ದರೆ 10 ನಿಮಿಷ ನೆನೆ ಹಾಕಿ, ಸಮಯ ಇಲ್ಲ ಅಂದರೆ 5 ನಿಮಿಷ ನೆನೆ ಹಾಕ್ಕೊಂಡ್ರೆ ಸಾಕಾಗತ್ತೆ. 5 ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ. ಅವಲಕ್ಕಿ ನೀರಿನ ಅಂಶನೆಲ್ಲ ಚೆನ್ನಾಗಿ ಹೀರಿದೆ. ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಹದ ಗಟ್ಟಿಯಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರು. ಮುಚ್ಚಳನ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಸಾಫ್ಟಾಗಿ ಸೆಟ್ ದೋಸೆ ಥರ ಮಾಡ್ಕೊಳ್ಳೋಂಗಿದ್ರೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನೋ ಈನೋ ಪೌಡ್ರನ್ನ ಸೇರಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಏನೂ ಹಾಕ್ಕೊಳ್ಳಿಲ್ಲ ಅಂದ್ರೂ ಹಾಗೆ ಕೂಡ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.